ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಪೌಲನು ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಇದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡುವುದಾದ್ರೆ, ನಾವು ಹಿಂದಿನ ಕಾಲದಲ್ಲಿ ಪಾಪದಲ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಪೌಲ ಹೆಚ್ಚಿಸ್ತಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಬೆಳಕಲ್ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಕ್ರಿಸ್ತನೊಂದಿಗೆ, ಕರ್ತನೊಂದಿಗೆ, ದೇವರೇ ನಾನು ಕೂಡ ಬೆಳಕಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು. ದೇವರೇ, ನನ್ನ ಕತ್ತಲ ಜೀವಿತನ ನೀನು ತೆಗೆದಾಕಿದಿ ಅಪ್ಪ, ಇನ್ಮುಂದೆ ನಾನು ಕೂಡ ಬೆಳಕಲ್ಲಿ ನಡೆಯುವಂತೆ ಸಹಾಯ ಮಾಡು. ಹಿಂದಿನ ಕಾಲದಲ್ಲಿ ದೇವರೇ, ನಾನು ಕತ್ತಲಲ್ಲಿ ಜೀವಿಸ್ತಾ ಇದ್ದೆ, ಪಾಪದಲ್ಲಿ ಜೀವಿಸ್ತಾ ಇದೆ, ಆದರೆ ನನ್ನನ್ನು ಕ್ಷಮಿಸು. ಇಂದು ಕುಟುಂಬದಲ್ಲಾಗಿರ್ಬೋದು, ಸಂಬಂಧಿಕರಲ್ಲಿ, ಪ್ರೀತಿದ ಮಕ್ಕಳೇ ಕತ್ತಲದಲ್ಲಿ ಜೀವಿಸ್ತಾ ಇದ್ದಾರೆ, ಆದರೆ ಅವ್ರು ಹೊರಗಡೆ ಬರ್ತಾ ಇಲ್ಲ, ದೇವ್ರ ಮಾರ್ಗದಲ್ಲಿ ಅವ್ರು ಕಂಡು ಹಿಡಿತಲ್ಲ. ಆದರೆ ಪೌಲ್ ಹೇಳ್ತಿದ್ದಾನೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ. ಹೌದು ಪ್ರೀತಿದ ಮಕ್ಕಳೇ, ಹಿಂದಿನ ಕಾಲದಲ್ಲಿ ನೀವು ಕತ್ತಲೆ ಆಗಿ ಜೀವಿಸ್ತಾ ಇದ್ದೀರಿ. ಇನ್ನು ಮುಂದೆ ಆದರೂ ನೀವು ಬೆಳಕಂತೆ ನೀವು ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಮತ್ತೆ ಬರೆದ ಸುವಾರ್ತೆ ನೋಡುವುದಾದ್ರೆ, ನೀವು ದೇವರ ಮಕ್ಕಳಾಗಿದ್ದರೆ ನೀವು ಬೆಳಕಂತೆ ನೀವು ನಡೆಯಿರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ನಮಗೆ ಕಷ್ಟ ಬಂದ್ರೆ ಮಾತ್ರ ದೇವರನ್ನ ನಂಬ್ತೀವಿ, ನಿಜ. ಆದರೆ ದೇವರೇ, ನನ್ನಲ್ಲಿದ್ದಂಥ ಕತ್ತಲನ್ನು ತೆಗೆದಕ್ಕೂ ನನ್ನಲ್ಲಿದ್ದಂಥ ಒಳ್ಳೆ ಬೆಳಕ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು ಅಪ್ಪ. ದೇವರೇ, ನಾನು ಒಳ್ಳೆ ಸ್ನೇಹಿತರ ಜೊತೆಲಿ ಇದ್ದು ಕತ್ತಲಲ್ಲಿ ಜೀವಿಸ್ತಾ ಇದ್ದೀನಿ, ಅದರಿಂದ ಹೊರಗಡೆ ಬರುವಂತೆ ನೀನು ಸಹಾಯ ಮಾಡು, ದಾರಿ ತೋರಿಸೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅವರೇ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯಾವುದೋ ಒಂದು ಕತ್ತಲ ಜೀವಿತದಲ್ಲಿ ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ, ಅವ್ರ ಬೆಳಕಲ್ಲಿ ಬರಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ದೇವರನ್ನ ಕೇಳುವಾಗ ದೇವರು ನಿಶ್ಚಯವಾಗಿ ನಮ್ಮನ್ನು ಬೆಳಕು ಮಾರ್ಗದಲ್ಲಿ ನಡೆಸುವಂಥ ದೇವರು. ಅಯ್ಯೋ, ನನ್ನ ಮಗಳು, ನನ್ನ ಮಗ ಯಾವುದೋ ಕತ್ತಲಲ್ಲಿ ಇದ್ದಾಳೆ, ಅವರನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ಹಿಂದಿನ ಕಾಲದಲ್ಲಿ ನಾನು ಕತ್ತಲದಲ್ಲಿದೆ, ಪಾಪದಲ್ಲಿದೆ, ಆದರೆ ಇನ್ನು ಮುಂದೆ ನಾನು ಬೆಳಕಾಗಿ ನಿನ್ನ ಮಗನಾಗಿ ಮಗಳಾಗಿ ನಾನು ಜೀವಿಸ್ತೀನಪ್ಪ, ನೀನು ನನಗೆ ದಾರಿ ತೋರಿಸೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಒಂದು ದಿವಸ ಒಂದು ಅಣ್ಣ ತಮ್ಮವರಿದ್ದರು. ಒಳ್ಳೆಯ ರೀತಿಯಲ್ಲಿ ಅಣ್ಣ ತಮ್ಮರು, ಒಳ್ಳೆಯ ರೀತಿಯಲ್ಲಿ ಯೌವನಸ್ಥರು, ತಮ್ಮ ಜೀವಿತದಲ್ಲಿ ಏನ್ ಬೇಕು ಕಷ್ಟ ವೇದನೆ ಇದ್ರು ಕೂಡ ಇಬ್ಬರು ಹಂಚ್ತಾ ಇದ್ರು. ಆದ್ರೆ ಅಣ್ಣ ಮಾತ್ರ ದೇವರಲ್ಲಿ ಭಯ ಭಕ್ತಿಯಿಂದ ಜೀವಿಸ್ತದ, ಕತ್ತಲಲ್ಲಿ ಬಿಟ್ಟು ಬೆಳಕಾಗಿ ಮಾರ್ಗದಲ್ಲಿ ನಡೀತದ, ಪ್ರತಿದಿನ ದೇವ ವಾಕ್ಯ ಓದರಲ್ಲಿ ಸಭೆಯಲ್ಲಿ ಎಲ್ಲ ಹೋಗ್ತದ. ಆದರೆ ತಮ್ಮ ಮಾತ್ರ ತನ್ನ ಕತ್ತಲ ಜೀವಿತನ ಬಿಡದೆ ತನ್ನ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದ. ಅಣ್ಣನ ನೋಡದೆ, ಅಯ್ಯೋ ನಮ್ಮ ಅಣ್ಣ ಅವನಿಗೇನು ಗೊತ್ತಾಗಲ್ಲ ಎಂಬಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಅಣ್ಣ ಬೆಳಕಲ್ಲಿ ನಡೀತಾ ಇದ್ದ. ಆದರೆ ಒಂದು ದಿವಸ ತಮ್ಮನಿಗೆ ಭಯಂಕರವಾದಂಥ ಒಂದು ಆಕ್ಸಿಡೆಂಟ್ ಆಯಿತು. ತಮ್ಮಗೆ ಸಾಯ್ತಂಥ ಸ್ಥಿತಿಯಲ್ಲಿ, ಅಯ್ಯೋ ನನ್ನ ದೇವರೇ, ನಮ್ಮ ತಮ್ಮನ್ನು ಹೇಗಾದರೂ ಮಾಡಿ ಕಾಪಾಡು, ಆತ ಕತ್ತಲಲ್ಲಿ ಜೀವಿಸ್ತಾ ಇದ್ದ, ಆದರೆ ಇನ್ಮೇಲೆ ನಾನು ಹೇಗಾದರೂ ಮಾಡಿ ಆತನ ಒಳ್ಳೆ ಬೆಳಕ ಮಾರ್ಗದಲ್ಲಿ ನಡೆಸುವಂತೆ ನಾನು ಮಾಡ್ತೀನಪ್ಪ ಅಂತ ಕೇಳುವಾಗ ಆತನ ಪ್ರಾರ್ಥನೆ ಕೇಳಿ ಅವ್ರ ಅಣ್ಣಂದು ಅವ್ರ ತಮ್ಮನ ಬಿಡುಗಡೆ ಕೊಟ್ಟರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ನಾನು ಕೂಡ ಕತ್ತಲ ಜೀವಿತ ಬಿಟ್ಟು ಒಳ್ಳೆ ಬೆಳಕ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಅದ್ಭುತ ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಜೀವಿತದಲ್ಲಿ ಏನೇ ಕತ್ತಲಲ್ಲಿ ಜೀವಿಸಿದ್ರು ದೇವರು ನಮ್ಮನ್ನು ಬಿಡುಗಡೆ ಕೊಡ್ತಾನೆ. ನಮ್ಮನ್ನು ಒಳ್ಳೆ ಬೆಳಕನ್ನು ಹಾಗೆ ಬೆಳಕಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ.
ದೇವರೇ ನೀನು ವಾಗ್ದಾನ ಮಾಡಿದಲ್ಲಪ್ಪ, ಬೆಳಕಿನ ಮಕ್ಕಳಂತೆ ನಡಿಕೊಳ್ಳಿರಿ ಎಂಬುದಾಗಿ. ಹೌದು ಸಪ್ಪ, ಪೌಲ ಹೆಚ್ಚಿಸುವ ಹಾಗೆ ದೇವರೇ ನೀವು ಹಿಂದಿನ ಕಾಲದಲ್ಲಿ ಕತ್ತಲಲ್ಲಿ ಇದ್ದೀರಿ, ಇನ್ನು ಮುಂದೆ ಬೆಳಕಂತೆ ನೀವು ನಡೀರಿ ಎಂಬುದಾಗಿ ಹೇಳುವಾಗ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಎಲ್ಲ ಕತ್ತಲ ಬಂಧನಗಳನ್ನ ಬಿಡುಗಡೆ ಕೊಡು. ಅವ್ರ ಮಕ್ಕಳು ಒಳ್ಳೆ ಬೆಳಕ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು, ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಉಳಿದವ್ರೆ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೋಡ್ತಂದೆ. ಆಮೇನ್.